ರೈಟ್ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಸಂಜಯ್. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಸದ್ಯ ಅಬ್ಬರದ ಪ್ರಚಾರ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಎರಡೂ ಪಕ್ಷಗಳು ಇವತ್ತು ಅಬ್ಬರದ ಪ್ರಚಾರಗಳನ್ನು ನಡೆಸ್ತವೆ. ಅದರ ಜೊತೆಯಲ್ಲೇ ಜನರಲ್ಲಿ ಸಾಕಷ್ಟು ಗೊಂದಲಗಳು ಈ ಬಾರಿ. ಯಾಕಂದ್ರೆ ಈ ಒಂದು ಮುಸ್ಲಿಂ ಮತದಾರರಲ್ಲಿ, ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಮತದಾರರಲ್ಲಿ ಸಾಕಷ್ಟು ಗೊಂದಲಗಳು ಇಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ನಿನ್ನೆ ಗ್ರೌಂಡ್ ರಿಪೋರ್ಟ್ ಮಾಡಲು ಹೋದಾಗ ಸಾಕಷ್ಟು ಜನ ಗೊಂದಲದಲ್ಲಿ, ನಾವು ಕೆಲವರು ಬಿಜೆಪಿ, ಕೆಲವರು SDP ಮತ್ತೆ ಕೆಲವರು ನಾವು ಕಾಂಗ್ರೆಸ್, ಈ ತರ ಗೊಂದಲಗಳು ಮೊದಲನೇ ಬಾರಿ ನಾವು ದಾವಣಗೆರೆ ದಕ್ಷಿಣದಲ್ಲಿ ನೋಡ್ತಿರ್ತಕ್ಕಂಥ. ಅದರ ಮಧ್ಯದಲ್ಲೇ ಇವತ್ತು ಆಮ್ ಆದ್ಮಿ ಪಕ್ಷ ಕೂಡ ತಮ್ಮ ಒಂದು ಗ್ರೌಂಡ್ ರಿಯಾಲಿಟಿಯಲ್ಲಿ, ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಕಿರಣ್ ಕೆ ಅವರು, ಶಿವಮೊಗ್ಗದವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಅವ್ರ ಜೊತೆ ಮಾತಾಡೋಣ. ಈಗ ಸರ್ ನಮಸ್ಕಾರ ಸರ್, ಕಾರ್ಯಕ್ರಮ. ನಮಸ್ತೆ ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಗ್ಗ ಜಗ್ಗಾಟ ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಲ್ಲಿ ಕಾಣ್ತಾ ಇದೆ. ಅದರ ಜೊತೆಲಿ ಎಲ್ಲೋ ಒಂದ್ ಕಡೆ ಸ್ವತಂತ್ರ ಅಭ್ಯರ್ಥಿಗಳು, ಅದರ ಜೊತೆಲಿ ಎಲ್ಲೋ ಒಂದ್ ಕಡೆ ಅವರು ಸ್ವಲ್ಪ ಅಪರದ ಪ್ರಚಾರ. ಆದ್ರೆ ಸರ್, ಆಮ್ ಆದ್ಮಿ ಪಾರ್ಟಿ ಎಲ್ಲೂ ನಮಗೆ ಕಾಣಿಸ್ತಾ ಇಲ್ಲ ಸರ್. ನಾವು ಆಲ್ಮೋಸ್ಟ್ ಹೋಗಿದ್ದೀವಿ, ಕಾಣಿಸ್ತಾ ಇಲ್ವಲ್ಲ. ಆ ಕಾರಣ ಸರ್, ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಸತತ 13 ವರ್ಷದಿಂದ ದಾವಣಗೆರೆಯಲ್ಲಿ ಪಕ್ಷನ ಕಟ್ತಾ ಇದ್ದೀವಿ. ಜೊತೆಲಿ ಈಗೇನು ನಮ್ಮ ನೀವು ಹೇಳಿದಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಹಗ್ಗ ಜಗ್ಗಾಟ ಅಂತ ಹೇಳ್ತಾ ಇದ್ದೀರಾ, ಒಂದು ಕಡೆಯಿಂದ ನೋಡೋದಾದ್ರೆ ಒಂದು ಕೌಟುಂಬಿಕ ರಾಜಕಾರಣ ಕಾಣ್ತಾ ಇದೆ, ಇನ್ನೊಂದು ಕಡೆಯಿಂದ ನೋಡೋದಾದ್ರೆ ಪ್ರಬಲ ವ್ಯಕ್ತಿಗಳು ಕಾಣ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಾವು ನೋಡೋದೇನು ಅಂದ್ರೆ ಸರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಆಡಳಿತಕ್ಕೆ ಬರ್ಬೇಕಂತ ನಮ್ಮ ಆಮ್ ಆದ್ಮಿ ಪಕ್ಷ ಇಷ್ಟಪಡ್ತದೆ. ಸೊ ಹಾಗಾಗಿ ನಾವು ದಾವಣಗೆರೆಯಲ್ಲಿ ಈಗ ತಳಮಟ್ಟದಿಂದ ನಾವು ಪಕ್ಷವನ್ನು ಕಟ್ತಾ ಬರ್ತಾ ಇದ್ದೀವಿ, ಜೊತೆಲಿ ಪ್ರಚಾರನೂ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ರೆಸ್ಪಾನ್ಸು ಸಿಗ್ತಾ ಇದೆ. ನಿಮ್ಮ ಅಭ್ಯರ್ಥಿ KA ಶಿವಕುಮಾರಪ್ಪ ಸದ್ಯ ಅವರು ಪ್ರಚಾರದಲ್ಲಿ ಇದ್ದಾರೆ. ಈಗ ನೀವು ಕೂಡ ಪ್ರಚಾರಕ್ಕೆ ಹೋಗಿ ಬಂದಿದ್ರಿ, ಉಸ್ತುವಾರಿ ಕೂಡ ವಹಿಸಿದ್ರಿ. ನೀವು ಏನ್ ಅನಿಸ್ತಾ ಇದೆ? ಗ್ರೌಂಡ್ ರಿಪೋರ್ಟ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಸರ್, ನಾವು ಜನಗಳಿಗೆ ಮೀಟ್ ಮಾಡಿದಾಗ ನಮಗೆ ಏನ್ ಅನಿಸ್ತಿದೆ ಅಂದ್ರೆ, ಜನಗಳ ರೆಸ್ಪಾನ್ಸ್ ಗಳನ್ನ ನಾವು ನೋಡ್ತೀವಿ. ಏನು ಅಂದ್ರೆ, ಜನಗಳಿಗೆ ಗೊಂದಲ ಶುರು ಆಗೋಗಿದೆ. ಯಾವ ರೀತಿ ಅಂದ್ರೆ, ನಾವು ಈ ಪಕ್ಷ ನೋಡೋದು, ಆ ಪಕ್ಷ ನೋಡೋದು, ಯಾರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಾವೇನ್ ಮಾಡ್ಬೇಕು ಅನ್ನೋ ಗೊಂದಲಗಳು ಶುರು ಆಗಿತ್ತು. ಸೊ ಗೊಂದಲ ಶುರು ಆದಾಗ ನಾವು ಜನಗಳಿಗೆ ಮೀಟ್ ಮಾಡಿದಾಗ ಜನಗಳು ಹೇಳ್ತಾರೆ, ಸರ್ ನಮಗೆ ಯಾವ ಪಕ್ಷ ನೋಡ ಸರ್, ನೋಟಕ್ಕೆ ವೋಟ್ ಹಾಕ್ತೀನಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಜನಗಳಿಗೆ ಹೇಳಿದ್ವಿ, ಸರ್ ನೀವು ನೋಟಕ್ಕೆ ವೋಟ್ ಹಾಕೋದ್ರಿಂದ ಯಾವುದೂ ಪ್ರಯೋಜನ ಇಲ್ಲ. ಸೊ ನೋಟಕ್ಕೆ ಬದಲು ಅಭಿವೃದ್ಧಿ ಅಂತ, ಅಂದ್ರೆ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಮಾಡಿದಾಗ ಪ್ರತಿಯೊಬ್ರು ಅವರೇ ಸಪೋರ್ಟರ್ಸ್ ಆಗಿ ನಮ್ಮ ಜೊತೆ ಬಂದು ಪ್ರಚಾರ ಮಾಡಿದ್ದಾರೆ. ನಿಮ್ಮ ಪ್ರಚಾರದಲ್ಲಿ ಸ್ವಲ್ಪ ಹಿಂದುಳಿದಿರ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ ಸರ್, ನಾವೇನು ಅಂದ್ರೆ, ನಾವು ಯಾವುದೇ ರೀತಿ ಪ್ರಬಲವಾದ ವ್ಯಕ್ತಿಗಳ ರೀತಿ, ಅಂದ್ರೆ ಪ್ರಬಲ ಪಕ್ಷಗಳ ತರ ಹಣ ಕೊಟ್ಟು ಪ್ರಚಾರಕ್ಕೆ ಯಾರಿಗೂ ಕರ್ಕೊಂಡ್ ಬರಲ್ಲ, ಅಥವಾ ಹೆಂಡ ಕೊಟ್ಟು ಯಾರಿಗೂ ಪ್ರಚಾರ ಕರ್ಕೊಂಡ್ ಬರಲ್ಲ. ಪ್ರತಿಯೊಬ್ರು ನಿಯತ್ತಾದ ನಿಷ್ಠಾವಂತ ಕಾರ್ಯಕರ್ತರುಗಳೇ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಪ್ರಚಾರಕ್ಕೆ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಸರ್, ನಾವೀಗ ಒಂದು ಕೆಲವು ಕ್ಷೇತ್ರಕ್ಕೆ ಹೋದ್ರೆ, ಅದು ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನಗಳು ಏನ್ ಮಾಡಿದ್ರೆ, ಸರ್ ನಾವು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಕೇಳಿದ್ರಿ, ಒಳ್ಳೆ ಪಕ್ಷ, ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಎಜುಕೇಶನ್, ಒಳ್ಳೆ ರಾಜಕೀಯನ ತೋರಿಸಿದ್ರಿ ಅಂತ ಹೇಳಿ ಅವರೇ ಪ್ರತಿಯೊಬ್ರು ನಮ್ಮ ಜೊತೆ ಸೇರಿ ಊರಿನೆಲ್ಲ ಪ್ರಚಾರ ಮಾಡಕ್ ಬಂದಿದ್ರು. ಸೊ ನಮಗೆ ಸಂತೋಷ ಇದೆ. 100% ಇವರಿಬ್ಬರ ಜಗಳದಲ್ಲಿ ನಾವು 3 ಗೆದ್ದೇ ಗೆಲ್ತಿರೋ ಅನ್ನೋ ಒಂದು ಗ್ಯಾರಂಟಿನೂ ನಮಗಿದೆ ಸರ್. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ನೀವು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೀವು ನೀವ ಅನ್ನೋ ಒಂದು ಲೆವೆಲ್ಗೆ ಬಂದಿದೆ ಇದು. ಅದರಲ್ಲಿ ನೀವು ಗೆಲ್ತೀರಿ ಅಂತ ಹೇಳ್ತಿರಲ್ಲ ಸರ್, ಇದು ಕಾರಣ ಏನಂದ್ರೆ, ನೀವು ಯಾವ ತರ ನಿಮಗೆ ಅನ್ಸುತ್ತೆ ನೀವು ಗೆಲ್ತೀರಿ ಅಂತ? ಸರ್, ರಿಯಲಿ ಆಗಿ ಹೊರಗಡೆ ನಾವು ಸ್ಟೇಟಸ್ ಹೇಳಬೇಕು ಅಂದ್ರೆ, ಜನಗಳ ಗೊಂದಲ ಇದೆ. ಈ ಗೊಂದಲ ಅನ್ನೋದು ಜನಗಳಿಗೆ ಒಂದು ಕಡೆ ತಗೊಂಡೋಗುತ್ತೆ. ಅದನ್ನೇ ಎನ್ಕೇಜ್ ಮಾಡ್ಕೋತೀವಿ 100%. ಯಾವ ರೀತಿ ಅಂತ ಹೇಳ್ತೀನಿ, ನಮ್ಮ ಪಕ್ಷ ನೀವು ನೋಡಿರೋ ಹಾಗೆ 14 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿದೆ. ಹಾಸ್ಪಿಟಲ್, ಸ್ಕೂಲ್ಸ್ ಅಥವಾ ಏನೇ ಇರ್ಬೋದು, ನಮ್ಮ ರಾಜ್ಯಕ್ಕೆ ಫ್ರೀ ಕರೆಂಟ್ ಕೊಡ್ಬೋದು ಅಂತ ಯಾರು ತೋರಿಸ್ಕೊಟ್ಟಿದ್ದು? ನಮ್ಮ ಪಕ್ಷ. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ಬೋದು ಅಂತ ಯಾರು ತೋರಿಸ್ಕೊಟ್ಟಿದ್ದು? ನಮ್ಮ ಪಕ್ಷ. ಪ್ರತಿಯೊಬ್ರು ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣವನ್ನ ಕೊಡ್ಬೋದು ಅಂತ ಯಾರು ತೋರಿಸ್ಕೊಟ್ಟಿದ್ದು? ಆಮ್ ಆದ್ಮಿ ಪಕ್ಷ. ಪ್ರತಿಯೊಬ್ಬರಿಗೂ ಉಚಿತವಾಗಿ ಚಿಕಿತ್ಸೆನ ಕೊಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಯಾರು? ಆಮ್ ಆದ್ಮಿ ಪಕ್ಷ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋದು, ಆಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಕಲೆ ಇಲ್ಲದಿರುವಂತ ಪಕ್ಷ ಅಂದ್ರೆ ನಮ್ಮ ಆಮ್ ಆದ್ಮಿ ಪಕ್ಷ. ಸೊ ಜನಗಳು ಅದಕ್ಕಾಗಿ ನಮಗೆ ಒಲವು ತೋರಿಸ್ತಾ ಇದ್ದಾರೆ. ಇದು ಯಾವಾಗ ಯಾವ ಜನ ನಿರ್ಧಾರ, ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅನ್ನೋದು ಯಾರ ಕೈಲೂ ಹೇಳಕ್ಕಾಗಲ್ಲ. ಬದಲಾವಣೆ ಬಂದೇ ಬರುತ್ತೆ, ಅದು ಆಮ್ ಆದ್ಮಿ ಪಕ್ಷ. ಕೇವಲ ಈಗ ನೀವು ಉಸ್ತುವಾರಿಯಾಗಿ ಬಂದಿದ್ರಿ, ಹೌದು, ಓಕೆ. ಬಟ್ ನಿಮ್ಮ ಮುಖಂಡರು, ನಿಮ್ಮ ರಾಜ್ಯ ಮುಖಂಡರು ಯಾರು ಈ ಒಂದು ಪ್ರಚಾರಕ್ಕೆ ಬರ್ತಾ ಇಲ್ವಲ್ಲ, ಕಾರಣ ಏನು? ಇಲ್ಲ ಸರ್, ನಾವೀಗ ಏನು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರನ್ನ ರೆಡಿ ಮಾಡ್ತಾ ಇದ್ರೆ, ನನ್ನ ಪ್ರಕಾರ 4ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರವರು ದಾವಣಗೆರೆ ಬರ್ತಾ ಇದ್ದಾರೆ. ಒಂದು ಅಬ್ಬರದ ಪ್ರಚಾರವನ್ನ ಮಾಡ್ತೀರಿ, ನೀವು ನೋಡಿ. ಸರ್, ಪ್ರಚಾರ ಅಷ್ಟೇ ಮಾಡ್ತೀರಾ ಅಥವಾ ಬೇರೆ, ಈಗ ನೀವು ಯಾವ ಬೇಸ್ ಮೇಲೆ ಪ್ರಚಾರ ಮಾಡ್ತೀರಾ ಸರ್? ಅಂದ್ರೆ ನಿಮ್ಮ
ಬೇಸ್ ಏನಿರುತ್ತೆ, ಯಾವ ಪ್ರಣಾಳಿಕೆನ ಏನ್ ಕೊಡ್ತೀರಿ ನೀವು? ಸರ್, ತಮಗೆಲ್ಲ ತಿಳಿದಿರೋ ಹಾಗೆ ದಾವಣಗೆರೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ಯಾವ್ದ್ರಲ್ಲಿ ಅಂದ್ರೆ ಬರೀ ರಸ್ತೆಯಲ್ಲಿ ಅದು ಇದು ಅಂತ ಹೇಳ್ತಾರೆ. ನಿಮಗ್ ತಿಳಿದಿರೋ ಹಾಗೆ, ಜನಗಳಿಗೆ ತಿಳಿದಿರೋ ಹಾಗೆ ಒಳ್ಳೆ ಹಾಸ್ಪಿಟಲ್ ಇದೆ ಸರ್. ಜನಗಳಿಗೆ ಬೇಕಾದಂತ ಹಾಸ್ಪಿಟಲ್ಗಳು, ಉಚಿತವಾಗಿ ಕೊಡುವಂತ ಒಳ್ಳೆ ಹಾಸ್ಪಿಟಲ್ಗಳು, ಉಚಿತವಾಗಿ ಕೊಡುವಂತ ಶಿಕ್ಷಣ ಕಾಲೇಜ್ಗಳು, ಸ್ಕೂಲ್ಗಳು, ಇದನ್ನ ನಾವು 100% ಮಾಡ್ಕೊಡ್ತೀವಿ ಸರ್. ನಮ್ ಜವಾಬ್ದಾರಿ. ಒಳ್ಳೆ ಉತ್ತಮವಾದ ಮಾತುಗಳನ್ನು ಮಾತಾಡಿದ್ರಿ. ಅದರ ಜೊತೆಯಲ್ಲೇ ನೀವು ಈಗ ಹೇಳಿದ್ರಿ, ನೀವು ಹಣ ಮತ್ತು ಹೆಂಡ ಇದಿಲ್ದಂಗೆ ನೀವು ಚುನಾವಣೆಯನ್ನ ಮಾಡ್ತೀನಿ ಅಂತ ಹೇಳ್ತೀರಿ. ಈ ಕಾಲದಲ್ಲಿ ಅದು ಸಾಧ್ಯತೆನಾ ಸರ್? ಸರ್, ನಿಮಗೆ ತಿಳಿದಿದೆ, ಡೆಲ್ಲಿಯಲ್ಲೂ ಹಣ ಹೆಂಡ ಕೊಡದೇನೆ ಅಧಿಕಾರಕ್ಕೆ ಬಂದವರು ನಾವು. ಪಂಜಾಬ್ನಲ್ಲೂ ಸಮೇತ ಹಣ ಹೆಂಡ ಕೊಡದೇನೆ ಅಧಿಕಾರಕ್ಕೆ ಬಂದವರು ನಾವು. ಸೊ ಕರ್ನಾಟಕದಲ್ಲಿ ನಾವು ಬಂದೇ ಬರ್ತೀವಿ, ಅದರಲ್ಲೂ ದಾವಣಗೆರೆ ಬಂದೇ ಬರ್ತೀವಿ. ದಾವಣಗೆರೆ ಜನರು ನಿಮಗೆ ಆಶೀರ್ವಾದ ಮಾಡಬಹುದಾ ನಿಮ್ಮ ಪಕ್ಷಕ್ಕೆ? ಸರ್, ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಅದೇ ಹೇಳ್ತಾ ಇದ್ದಾರೆ, ನಿಮಗೆ ನಮ್ಮ ಸಪೋರ್ಟ್ ಇದೆ, ದಾವಣಗೆರೆ ನೀವು ಬಂದೇ ಬರ್ತಾ ಇದ್ರೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಓಕೆ, ನಮ್ಮ ಈಗ ಆಮ್ ಆದ್ಮಿ ಪಕ್ಷದ ಉಸ್ತುವಾರಿ ಆಗಿರ್ತಕ್ಕಂಥ ಕಿರಣ್ ಕೆ ಅವರು ತುಂಬಾ ಜನ ಮಾತಾಡಿದ್ದಾರೆ. ಇವ್ರು ಹೇಳುವ ಪ್ರಕಾರ ದಾವಣಗೆರೆಯಲ್ಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ತರ ಅವ್ರು ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷ ಏನಿದೆ ಇವತ್ತು ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಮಾಧಾನವಾಗಿ ಬಹಳ ಒಂದು ಸಣ್ಣ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಬರ್ತಾರೆ, ಅವರು ಕೂಡ ಪ್ರಚಾರವನ್ನ ಮಾಡ್ತಾರೆ. ನಾವು ಗೆಲ್ತೀವಿ ಅನ್ನುವಂತ ಒಂದು ಮಾತಿದೆಯಲ್ಲ, ನಿಜವಾಗ್ಲೂ ತುಂಬಾ ಒಂದು ಸ್ಟ್ರಾಂಗ್ ಆದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ಬದಲಾವಣೆಯನ್ನ ನೋಡ್ಬೋದು. ಯಾಕಂದ್ರೆ ಜನ ಮತದಾನ ಮಾಡುವಾಗ ಮಾತ್ರ ಅರ್ಥ ಆಗುತ್ತೆ ಯಾರಿಗೆ ಮತವನ್ನ ಹಾಕ್ತಾರೆ ಅಂತ. ಇವತ್ತು ಹೇಳ್ಬೋದು ನಾವು ಬಿಜೆಪಿಗೆ ಹಾಕ್ತೀವಿ, ಕಾಂಗ್ರೆಸ್ಗೆ ಹಾಕ್ತೀವಿ ಅನ್ನೋಂಥ ಮಾತನ್ನ ಹೇಳ್ಬೋದು. ಆದರೆ ಯಾವಾಗ ಮತದಾರ ಪ್ರಭು ಅಲ್ಲಿ ಹೋಗಿ ಮತವನ್ನ, ತಮ್ಮ ಓಟನ್ನ ಹಾಕ್ತಾನೆ, ಆ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗುತ್ತೆ ಯಾರಿಗೆ ಅಂತ. ಆದ್ರೂ ಆಗ್ಬೋದು ಒಂದು ಬದಲಾವಣೆ. ಸರ್, ತುಂಬಾ ಧನ್ಯವಾದಗಳು.